ನನ್ನ ದೇಶದ ಹೆಣ್ಣು ಮಗಳು, ನನ್ನ ರಾಜ್ಯದ ಹೆಣ್ಣು ಮಗಳು, ಹಿಂದೂ ಮುಸ್ಲಿಂ ನಾವು ಏಕತೆಯಲ್ಲಿ ಬೆಳೆದಿರೋದು. ಈ ಬಿಜೆಪಿ ಬಾಯಿ ಬಡಕರಿಗೆ ಇಸ್ಲಾಂ ಧರ್ಮನ ಮುಸ್ಲಿಂ ಸಮುದಾಯದವ್ರನ್ನ ಬೈಯೋದೇ ಕೆಲಸ. ಫೌಜಿಯಾ ತನಮ್ ಅಂತ ಹೆಣ್ಮಕ್ಳು ತುಂಬಾ ಜನ UPSC ಕ್ರ್ಯಾಕ್ ಮಾಡಿ ದೇಶ ಸೇವೆ ಮಾಡ್ತಿದ್ದಾರೆ. ಅಷ್ಟೇ ಯಾಕೆ MLC ರವಿಕುಮಾರ್ ಅವರೇ, ಬಿಜೆಪಿ ಅಯೋಗ್ಯರೇ, 1999 ಕಾರ್ಗಿಲ್ ವಾರ ಆಯ್ತಲ್ಲ, ನಾವು ಪಾಕಿಸ್ತಾನದ ಮೇಲೆ ಅಗ್ನಿ ಅಂತ ಮಿಸೈಲ್ ಉಡಾಯಿಸಿದ್ವಲ್ಲ, ಅಗ್ನಿ ಮಿಸೈಲ್ ನ ಡಿಸೈನ್ ಮಾಡಿದ್ದ ಯಾರು ಗೊತ್ತಾ? ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರುವ ಅಬ್ದುಲ್ ಕಲಾಂ ಅವರು ಡಿಸೈನ್ ಮಾಡಿದ್ದ ಅಗ್ನಿ ಮಿಸೈಲು. ಇವತ್ತು ನಾವು ಆರ್ಮಿಯಲ್ಲಿ ಬಳಸೋ ಪೃಥ್ವಿ ಮಿಸೈಲ್ ನ ಡಿಸೈನ್ ಮಾಡಿದವರು ಅಬ್ದುಲ್ ಕಲಾಂ, ಅವರು ಮುಸ್ಲಿಂ ಧರ್ಮದವ್ರೆ. ಯಾಕೆ ಮುಸ್ಲಿಮ್ಸ್ನೆಲ್ಲ ನೀವು ಹಾಗೆ ನೋಡ್ತೀರಾ? ಮುಸ್ಲಿಂ ಧರ್ಮದವ್ರದ್ದು ಕಾಂಟ್ರಿಬ್ಯೂಷನ್ ಇದೀರಿ ನಮ್ಮ ದೇಶಕ್ಕೆ. ದಯವಿಟ್ಟು ಆ ಸಮುದಾಯದವ್ರನ್ನ ಗೌರವಿಸೋದು ಕಲ್ತ್ಕೊಳ್ಳಿ. ನಿಮ್ಮ ರಾಜಕೀಯ ತೆವಲಿಗೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. MLC ರವಿಕುಮಾರ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಫೌಜಿಯಾ ತನಮ್ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಬೇಕು. ಅವ್ರ ಅಕ್ಕನೋ ತಂಗಿನೋ ಕಷ್ಟಪಟ್ಟು UPSC ಕ್ರ್ಯಾಕ್ ಮಾಡಿ ಯಾರೋ ರವಿಕುಮಾರ್ ಅಂತ ಅಯೋಗ್ಯ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇವ್ರಿಗೆ ನೋವಾಗಲ್ವಾ? ಸೊ ರವಿಕುಮಾರ್ ಅವರೇ, ದಯವಿಟ್ಟು ಕಲಬುರಗಿ DC ಅವರ ಕ್ಷಮೆ ಕೇಳಿ, ಮನೆಗೆ ಹೋಗಿ ಕ್ಷಮೆ ಕೇಳಿ. ನಿಮಗೆ ಸಂಸ್ಕಾರ ಇದೆ ಅನ್ಕೊಂತೀವಿ. ಇಲ್ಲ ಅಂದ್ರೆ ಆ ಚಿಂತಕರ ಚಾವಡಿಯಲ್ಲಿ ಕೋತಿ ಹೋಗಿ ಕುತ್ಕೊಂಡಿದೆ ಅನ್ಕೊಂತೀವಿ. ಆ ಕೋತಿನ ನಮ್ಮ ಮಾರ್ಷಲ್ ಸಲೋನೆ ಮಾಡ್ತಿದ್ದಾರೆ ಅಂತ ಅನ್ಕೊಂತೀವಿ. ನನ್ನ ದೇಶದ ಹೆಣ್ಣು ಮಗಳು, ನನ್ನ ರಾಜ್ಯದ ಹೆಣ್ಣು ಮಗಳು, ಹಿಂದೂ ಮುಸ್ಲಿಂ ನಾವು ಏಕತೆಯಲ್ಲಿ ಬೆಳೆದಿರೋದು. ಈ ಬಿಜೆಪಿ ಬಾಯಿ ಬಡಕರಿಗೆ ಇಸ್ಲಾಂ ಧರ್ಮನ ಮುಸ್ಲಿಂ ಸಮುದಾಯದವ್ರನ್ನ ಬೈಯೋದೇ ಕೆಲಸ. ಫೌಜಿಯಾ ತನಮ್ ಅಂತ ಹೆಣ್ಮಕ್ಳು ತುಂಬಾ ಜನ UPSC ಕ್ರ್ಯಾಕ್ ಮಾಡಿ ದೇಶ ಸೇವೆ ಮಾಡ್ತಿದ್ದಾರೆ. ಅಷ್ಟೇ ಯಾಕೆ MLC ರವಿಕುಮಾರ್ ಅವರೇ, ಬಿಜೆಪಿ ಅಯೋಗ್ಯರೇ, 1999 ಕಾರ್ಗಿಲ್ ವಾರ ಆಯ್ತಲ್ಲ, ನಾವು ಪಾಕಿಸ್ತಾನದ ಮೇಲೆ ಅಗ್ನಿ ಅಂತ ಮಿಸೈಲ್ ಉಡಾಯಿಸಿದ್ವಲ್ಲ, ಅಗ್ನಿ ಮಿಸೈಲ್ ನ ಡಿಸೈನ್ ಮಾಡಿದ್ದ ಯಾರು ಗೊತ್ತಾ? ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರುವ ಅಬ್ದುಲ್ ಕಲಾಂ ಅವರು ಡಿಸೈನ್ ಮಾಡಿದ್ದ ಅಗ್ನಿ ಮಿಸೈಲು. ಇವತ್ತು ನಾವು ಆರ್ಮಿಯಲ್ಲಿ ಬಳಸೋ ಪೃಥ್ವಿ ಮಿಸೈಲ್ ನ ಡಿಸೈನ್ ಮಾಡಿದವರು ಅಬ್ದುಲ್ ಕಲಾಂ, ಅವರು ಮುಸ್ಲಿಂ ಧರ್ಮದವ್ರೆ. ಯಾಕೆ ಮುಸ್ಲಿಮ್ಸ್ನೆಲ್ಲ ನೀವು ಹಾಗೆ ನೋಡ್ತೀರಾ? ಮುಸ್ಲಿಂ ಧರ್ಮದವ್ರದ್ದು ಕಾಂಟ್ರಿಬ್ಯೂಷನ್ ಇದೀರಿ ನಮ್ಮ ದೇಶಕ್ಕೆ. ದಯವಿಟ್ಟು ಆ ಸಮುದಾಯದವ್ರನ್ನ ಗೌರವಿಸೋದು ಕಲ್ತ್ಕೊಳ್ಳಿ. ನಿಮ್ಮ ರಾಜಕೀಯ ತೆವಲಿಗೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. MLC ರವಿಕುಮಾರ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಫೌಜಿಯಾ ತನಮ್ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಬೇಕು. ಅವ್ರ ಅಕ್ಕನೋ ತಂಗಿನೋ ಕಷ್ಟಪಟ್ಟು UPSC ಕ್ರ್ಯಾಕ್ ಮಾಡಿ ಯಾರೋ ರವಿಕುಮಾರ್ ಅಂತ ಅಯೋಗ್ಯ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇವ್ರಿಗೆ ನೋವಾಗಲ್ವಾ? ಸೊ ರವಿಕುಮಾರ್ ಅವರೇ, ದಯವಿಟ್ಟು ಕಲಬುರಗಿ DC ಅವರ ಕ್ಷಮೆ ಕೇಳಿ, ಮನೆಗೆ ಹೋಗಿ ಕ್ಷಮೆ ಕೇಳಿ. ನಿಮಗೆ ಸಂಸ್ಕಾರ ಇದೆ ಅನ್ಕೊಂತೀವಿ. ಇಲ್ಲ ಅಂದ್ರೆ ಆ ಚಿಂತಕರ ಚಾವಡಿಯಲ್ಲಿ ಕೋತಿ ಹೋಗಿ ಕುತ್ಕೊಂಡಿದೆ ಅನ್ಕೊಂತೀವಿ. ಆ ಕೋತಿನ ನಮ್ಮ ಮಾರ್ಷಲ್ ಸಲೋನೆ ಮಾಡ್ತಿದ್ದಾರೆ ಅಂತ ಅನ್ಕೊಂತೀವಿ.